ಓಂ ಶಾಂತಿ. ಮೊಲ ಮತ್ತು ಆಮೆಯ ಕಥೆಯನ್ನ ನೀವೆಲ್ಲ ಕೇಳಿದ್ದೀರಿ. ಮೊಲ ಮತ್ತು ಆಮೆ ಒಂದ್ಸರಿ ರನ್ನಿಂಗ್ ರೇಸ್ಗೆ ಭಾಗವಹಿಸ್ತವೆ. ಮೊಲ ನೋಡಿದ್ರೆ ಅತಿ ಫಾಸ್ಟ್ ಆಗಿ ಓಡುವಂತಹ ಪ್ರಾಣಿ. ಆಮೆ ನೋಡಿದ್ರೆ ಬಹಳ ನಿಧಾನವಾಗಿ ನಡೆಯುವಂತಹ ಪ್ರಾಣಿ. ಆದ್ರೆ ಏನಾಯ್ತು, ಮೊಲ ಏನ್ ಮಾಡ್ತು, ನಾನು ತುಂಬಾ ಬೇಗ ಬಂದ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಒಂದ್ ಮರದ ನೆರಳಲ್ಲಿ ಕಾಯ್ತಾ ಕುತ್ಕೊಳತ್ತೆ, ಹಂಗೆ ನಿದ್ದೆ ಹೋಗ್ಬಿಡುತ್ತೆ. ಆದ್ರೆ ಆಮೆ ಅದಕ್ಕೆ ಗೊತ್ತಿದೆ ತನ್ನ ಸಾಮರ್ಥ್ಯ ಏನು ಅಂತ, ನಾನು ತುಂಬಾ ನಿಧಾನ ನಡೆಯೋದು ಅಂತ. ಅದಕ್ಕೆ ಅದು ಎಲ್ಲೂನು ವಿಶ್ರಾಂತಿ ಪಡ್ಕೋಬೇಕು ಅಂತ ಭಾವಿಸ್ಲಿಲ್ಲ. ನಾನು ಮೊದ್ಲೇ ನಿಧಾನ ನಡೆಯೋದು, ಹಂಗಾಗಿ ನಾನೆಲ್ಲೂ ವಿಶ್ರಾಂತಿ ತಗೊಳ್ದಂಗೆ ನಿರಂತರವಾಗಿ ನಡಿಬೇಕು ಅಂತೇಳಿ ತೀರ್ಮಾನಿಸಿ ಅದು ಕೊನೆ ತನಕ ಹೋಯ್ತು. ಫಸ್ಟ್ ಅದೇ ಬಂದ್ಬಿಡತ್ತೆ. ಇಷ್ಟು ಕತೆ ಅಂತೂ ನಿಮ್ಗೆಲ್ಲರಿಗೂ ಗೊತ್ತಿದೆ. ಈ ಪುರುಷಾರ್ಥದಲ್ಲಿ ನಮ್ಮನ್ನ ನಾವು ಮೊಲ ಅಂದ್ಕೊಂಡ್ವಿ ಅಂದ್ರೆ ಬೇರೆಯವ್ರು ನೋಡಿ ನಾನು ಅವ್ರಿಗಿಂತ ಫಾಸ್ಟ್ ಪುರುಷಾರ್ಥ ಮಾಡ್ತಿದ್ದೀನಿ ಅನ್ನೋದು ಸಂಕಲ್ಪ ಬಂದ್ರೆ, ಯಾರೋ ಹೇಳ್ತಾರೆ ನಂದು ಅಮೃತ ವೇಳೆನೇ ಸರಿ ಆಗ್ತಾ ಇಲ್ಲ, ನನಗೆ ಮುರಳಿ ಓದಿದ್ರೆ ಅರ್ಥನೇ ಆಗ್ತಾ ಇಲ್ಲ, ಹಿಂಗೆ 4 ಮಾತು ಯಾರೋ ಹೇಳಿರ್ತಾರೆ. ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಪರವಾಗಿಲ್ಲ, ನಂದು ಅಮೃತ ವೇಳೆ ಅಂಕೂ ನಿರಂತರ ಡೈಲಿ ಆಗ್ತಾ ಇದೆಯಪ್ಪ, ನಾನು ಮುರಳಿ ಡೈಲಿ ಅರ್ಥನೂ ಆಗುತ್ತೆ, ಡೈಲಿ ಮುರಳಿ ಕ್ಲಾಸ್ ಕೇಳ್ತಾ ಇದ್ದೀನಿ, ನಾನು ಅದು ಮಾಡ್ತಾ ಇದ್ದೀನಿ ಇದು ಮಾಡ್ತಾ ಇದ್ದೀನಿ ಅಂತ ನನ್ನ ಮನಸ್ಸೊಳಗೆ ನನಗೇನಾದ್ರು ಒಂದು ರೀತಿಯ ಖುಷಿ ಆಯ್ತು, ಏನೋ ಆಯ್ತು ಅಂದಾಗ ನಮ್ಗೆ ಒಂದು ರೀತಿಯ ಮಾಯೆ ಆವರಿಸುತ್ತೆ. ಈ ಮನಸ್ಸು ಮಾಯೆಯನ್ನ ಸೃಷ್ಟಿಸ್ಬಿಡುತ್ತೆ. ಅಂದ್ರೆ ನಾನು ಅವ್ರಿಗಿಂತ ಒಂಚೂರು ಮುಂದಿದ್ದೀನಿ ಅಂತ ಒಂದು ಮಾಯೆ ಬಂದ್ಬಿಡುತ್ತೆ ನಮಗೆ. ಆಗ ಏನ್ ಮಾಡ್ತೀವಿ, ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆದ್ರೂ ಪರವಾಗಿಲ್ಲ ಬಿಡು, ನಾನು ಹೆಂಗಿದ್ರು ಮುಂದಿದ್ದೀನಿ, ಮೊಲದ ತರ ನಾವು ಸ್ವಲ್ಪ ವಿಶ್ರಾಂತಿ ತಗೊಂಡ್ಬಿಡ್ತೀವಿ. ಅದೇ ಮುರಳಿ, ಅದೇ ತಾನೇ ನಂಗೆ ಗೊತ್ತಿರೋದೇ ತಾನೇ, ನಂಗೆ ಮುರಳಿ ಓದಿರೋ ಅರ್ಥ ಆಗತ್ತೆ ತಾನೆ ಅಂತ ನಮಗ್ ನಾವೇ ಸಮಜಾಯಿಸಿ ಕೊಟ್ಕೊಂಡು ಸ್ವಲ್ಪ ಮಾಯ ನಿದ್ರೆಗೆ ಜಾರ್ಬಿಡ್ತೀವಿ. ಆಗ ಹಿಂದೆ ಬಂದಂತವರು ಮೊಲವನ್ನು ನೋಡೋದಿಲ್ಲ. ಅವರು ತನ್ನ ಪುರುಷಾರ್ಥನ ಮಾತ್ರ ನೋಡ್ಕೊಂಡು ತನ್ನ ಸಾಮರ್ಥ್ಯ, ನಾನು ಹೆಂಗಿರು ಲೇಟಾಗಿ ಬಂದ್ಬಿಟ್ಟಿದ್ದೀನಿ, ನಾನು ನಿರಂತರ ಪುರುಷಾರ್ಥ ಮಾಡ್ಬೇಕು ಅಂತ ಆಮೆ ತರ ಮಾಡ್ತಾ 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 ಅವರು ತಮ್ಮ ಗುರಿ ಲಕ್ಷ್ಯವನ್ನ ಮುಟ್ಟೇ ಬಿಡ್ತಾರೆ. ನಾವು ಮೊಲಗಳಾಗ್ಬಾರ್ದು, ಆಮೆ ಆಗ್ಬೇಕು. ಆಮೆ ಯಾವಾಗ್ಲೂ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪುರುಷಾರ್ಥ ಮಾಡ್ತು. ಮೊಲ ನೋಡಿ ಆದ್ರೆ ಎದುರ್ಕೊಳ್ಳಿಲ್ಲ, ಅವ್ರು ಫಾಸ್ಟ್ ಪುರುಷಾರ್ಥಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಮೊಲ ಏನ್ ಮಾಡ್ಬಿಡ್ತು, ಬೇರೆಯವ್ರು ಸ್ಲೋ ಇದ್ದಾರೆ ಅನ್ನೋದನ್ನ ನೋಡಿ ತಾನು ಮೋಸ ಹೋಗ್ಬಿಡ್ತು. ನಾವು ಮೊಲ ಆಗ್ಬಾರ್ದು, ಬೇರೆಯವ್ರ ಪುರುಷಾರ್ಥ ನೋಡಕ್ಕೆ ಹೋಗ್ಬಾರ್ದು. ನಾನ್ ಎಷ್ಟು ಮಾಡಕ್ಕಾಗತ್ತೆ, ನನ್ನ ಸಾಮರ್ಥ್ಯ ಅಕಸ್ಮಾತ್ ಸರಿ, ನನ್ ಅಮೃತ ವೇಳೆ ಚೆನ್ನಾಗ್ ಆಗ್ತಿದೆ, ಮುರಳಿ ಚೆನ್ನಾಗ್ ಅರ್ಥನೂ ಆಗ್ತಾ ಇದೆ ಅಂದಾಗ ಅದನ್ನ ಮೀರಿನ ಇನ್ನ ಏನೋ ಮಾಡ್ಬೇಕಿದೆ, ಅದನ್ನ ಗಮನಿಸ್ಬೇಕೇ ಹೊರ್ತು ನನ್ಗಿಂತ ಕೆಳಗಿರೋರು ಏನೇನ್ ಮಾಡ್ತಾ ಇಲ್ಲ, ಅವ್ರಿಗಿಂತ ನಾನು ಏನೇನ್ ಚೆನ್ನಾಗ್ ಮಾಡ್ತಿದ್ದೀನಿ ಅನ್ನೋದನ್ನ ಲೆಕ್ಕ ಹಿಡ್ಕೊಂಡ್ರೆ ನಾವು ಮೊಲದಂತೆ ರೇಸ್ ನಲ್ಲಿ ಸೋಲ್ಬೇಕಾಗತ್ತೆ. ಸೊ ಈ ಒಂದು ನೀತಿಯನ್ನ ಅರ್ಥ ಮಾಡ್ಕೊಂಡು ಪುರುಷಾರ್ಥವನ್ನ ಮಾಡ್ಬೇಕು. ಓಂ ಶಾಂತಿ.